ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನು ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಈಗ ಟ್ರೆಂಡಿಂಗಲ್ಲಿ ನಡೀತಿರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದು ಮೇನ್ ಕ್ಲಾತು ಮತ್ತು ಲೈನಿಂಗ್ ಏನಿದೆ ಮೆಜರ್ಮೆಂಟ್ ಪ್ರಕಾರ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಜಸ್ಟ್ ಇದು ಬ್ಯಾಕ್ ನೆಕ್ ಡಿಸೈನ್ ಏನಿದೆ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈಗ ನಾವು ಮೆಜರ್ಮೆಂಟು ಏನಿದೆ ಇಲ್ಲಿ ಅದ್ರ ಪ್ರಕಾರ ಮಾರ್ಕಿಂಗು ಮಾಡ್ಕೊಳ್ಳೋಣ ಫಸ್ಟು. ಸೊ ನಾನೀಗ ಫ್ರಂಟ್ ಸೈಡು ಏನಿದೆ ಇದನ್ನು ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಏನು ಬಿಡ್ತಿದೆ ಶೋಲ್ಡರ್ ಪಟ್ಟಿ ಬಿಡ್ತು, ಇದನ್ನು ನಾವಿಲ್ಲಿ ಫಸ್ಟು ಮಾರ್ಕಿಂಗು ಮಾಡಿಕೊಂಡ್ರೆ ಸೊ ಬ್ಯಾಕ್ ಸೈಡು ಫ್ರಂಟ್ ಸೈಡು ಏನಿದೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ರೀತಿ ಪರ್ಫೆಕ್ಟಾಗಿ ನಾವು ಇದ್ರ ಪ್ರಕಾರನೇ ಮಾರ್ಕ್ ಮಾಡಿಕೊಂಡ್ರೆ ಯಾವುದೇ ವ್ಯತ್ಯಾಸ ಅನ್ನೋದು ಬರೋದಿಲ್ಲ ಹೊಲಿಬೇಕಾರೆ. ಸೊ ಈಗ ಇಲ್ಲಿ ನಮಗೆ ಈ ನೆಕ್ ಬಿಡ್ತು ಅಳತೆ ಏನು ಇದೆ ಅದು ಗೊತ್ತಾಯ್ತು ಇಲ್ಲಿ ನೋಡಿ. ಸೊ ಇದು 4.5ಗೆ 1 ಪಾಯಿಂಟು ಕಡಿಮೆ ಇದೆ. ಸೊ ಇಲ್ಲಿ ನಾವು ಬೋಟ್ ನೆಕ್ ಡೀಪ್ ಏನಿದೆ ಇದು ಎಷ್ಟಾದರೂ ಇಟ್ಕೊಬೋದು. ನಾನು ಇಲ್ಲಿ 3 ಇಂಚು ಇಡ್ತಾ ಇದ್ದೀನಿ ಡೀಪು. ಸೊ ಇಲ್ಲಿ 4.5ಗಿಂತ 1 ಪಾಯಿಂಟು ಕಡಿಮೆ ಈ ಅಗಲನ ನಾವು ಮಾರ್ಕಿಂಗು ಮಾಡ್ಕೊಂಬಿಟ್ಟು ಸೊ ಈಗ ಪಾಯಿಂಟ್ ಏನಿದೆ ಇದನ್ನು ಸೇರಿಸ್ಕೋಬೇಕು. ಈಗ ನಾವಿಲ್ಲಿ ಬೋಟ್ ನೆಕ್ ಶೇಪ್ ಬರೋ ರೀತಿ ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ಡೀಪ್ ಎಷ್ಟು ಇಡ್ತೀವಿ ಅದ್ರ ಮೇಲೆ ನೀವು ಡಿಸೈನ್ನ ಕ್ರಿಯೇಟ್ ಮಾಡ್ಕೊಬೋದು. ನಾನಿಲ್ಲಿ ಲೆಂತು 14.5 ಇದೆ, ಅಂದರೆ ಇದು 13.5ಗೆ ರೆಡಿ ಆಗುತ್ತೆ ಬ್ಯಾಕ್ ಲೆಂತು. ಸೊ ಹಾಗಾಗಿ ಇಲ್ಲಿ ನಾವು 10.5ವರೆಗೂ ಇಟ್ಕೋಬೋದು. ಡೀಪ್ ಅನ್ನೋದು ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಸೊ ನೋಡಿ ಇಲ್ಲಿ 10.5ಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ಅರ್ಧ ಇಂಚು ಹೋದರೆ ಇಲ್ಲಿ ನಿಮಗೆ 3 ಇಂಚು ಕೆಳಗಡೆ ಪಟ್ಟಿ ಸಿಗುತ್ತೆ. ಸೊ ಈಗ ನಾನು 10.5 ಇಟ್ಟಿದ್ದೀನಿ. ಈಗ ಇಲ್ಲಿ ಒಂದು ಲೈನನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ತುಂಬ ಬ್ರಾಡ್ ಬೇಕು ಅಂದರೆ 4 ಇಂಚವರೆಗೂ ಇಟ್ಕೋಬೋದು, ಇಲ್ಲ ಬ್ರಾಡ್ ಬೇಡ ಅಂದರೆ 3 ಇಂಚ್ ಇಟ್ಟರೆ ಸಾಕಾಗುತ್ತೆ. ಸೊ ಇಲ್ಲೂ ಕೂಡ 3 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಸೊ ಈ ಡಾಟ್ ಏನಿದೆ ಮೇಲೆ ಕೆಳಗಿನ ಡಾಟನ್ನು ಸೇರಿಸ್ಬೇಕು ಲೈನ್ ಹಾಕಿ. ಸೊ ಈ ಥರ ಸುಮಾರು ಡಿಸೈನು ನಾನು ಹೊಲ್ದಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ಬೋಟ್ ನೆಕ್ಕಿಂದು ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ಇದೆ ನೋಡಿ, ನಾನು ಲಿಂಕ್ ಹಾಕಿರ್ತೀನಿ. ಬೇಕು ಎಂಬ್ರಾಯ್ಡಿಂಗ್ ಕೂಡ ಆಮೇಲೆ ಮಾಡಿಸ್ಬೋದು, ನೀವು ಹೊಲ್ದಾದ್ಮೇಲೆ ಎಂಬ್ರಾಯ್ಡಿಂಗ್ ಕೂಡ ಮಾಡಿಸ್ಕೊಬೋದು ಡಿಸೈನು. ಈಗ ಇಲ್ಲಿ ನಾನು ಡಿಸೈನ್ ಏನು ಮಾಡ್ತಾಯಿದ್ದೀನಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿಂದ ಒಂದು ಅರ್ಧ ಇಂಚು ಅಥವಾ 3/4 ಇಂಚವರೆಗೂ ನೀವು ಇದನ್ನು ಮೇಲಕ್ಕೆ ತೊಗೊಬೋದು. ನಾನು ಇಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ಡಾಟಿಂದ ಕೆಳಗಡೆ ಏನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿವರೆಗೂ ನಾವು ಲೈನನ್ನು ಈ ರೀತಿ ಹಾಕೋಬೇಕು. ಸೊ ಈ ರೀತಿ ಹಾಕೊಂಡ್ಮೇಲೆ ನಾವು ಈ ಒಂದು ಡಿಸೈನ್ ಏನಿದೆ ಇಲ್ಲಿಂದ ಇಲ್ಲಿ ತೊಗೊಂಬಿಟ್ಟು ಆಮೇಲೆ ಇಲ್ಲಿಗೆ ತೊಗೊಬೋದು. ಸೊ ನೆಕ್ಸ್ಟ್ ನಾವೀಗ ಈ ಡಿಸೈನ್ ಏನಿದೆ ಇದನ್ನು ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಬಿಡಬೇಕು. ಇಲ್ಲಿಂದ 1 ಇಂಚವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಇಲ್ಲಿ ಗ್ಯಾಪ್ ಇಟ್ಟಿದ್ದೀನಿ 1 ಇಂಚು. ಸೊ ಈಗ ನಾವು ಈ ಒಂದು ಡಿಸೈನ್ ಏನಿದೆ ಈ ರೀತಿ ಮಾರ್ಕಿಂಗು ಮಾಡ್ಕೊಂಡು ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ 1/4 ಇಂಚ್ ಹೋಗುತ್ತೆ, ಇಲ್ಲೂ 1/4 ಇಂಚ್ ಹೋಗುತ್ತೆ. ಅವಾಗ ಇಲ್ಲಿ ಏನಿದೆ ಉಕ್ಕ ಹಾಕೋದಕ್ಕೆ ಸರಿ ಆಗುತ್ತೆ ಫ್ರೆಂಡ್ಸ್. ಸೊ ಈಗ ನಾನು ಈ ಒಂದು ಡಿಸೈನ್ನ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ. ಈಗ ಮೇನ್ ಕ್ಲಾತನ್ನು ತೆಗೆದುಬಿಟ್ಟು ನೀವು ಬೇಕು ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು. ನಾನೇನು ಇಲ್ಲಿ ಕ್ಯಾನ್ವಾಸು ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಮೇಲ್ಗಡೆ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಬಿಟ್ಟು ಕಟಿಂಗ್ ಅನ್ನೋದು ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಈಗ ಈ ಡಿಸೈನ್ನ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವೇ ಕ್ರಿಯೇಟ್ ಮಾಡ್ಕೊಂಡು ಹೊಲಿಬೋದು ಫ್ರೆಂಡ್ಸ್. ಇವತ್ತು ಬಾಕ್ಸ್ ಹಾಕೋದು ಇವೆಲ್ಲ ನೀವು ಕಲ್ತ್ಕೊಂಡ್ರೆ ಸೊ ಡಿಸೈನ್ ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಾಗೆ ನೀವು ಮಾಡ್ಕೊಬೋದು. ಸೊ ಈಗ ಬೇಕಾದಷ್ಟು ಡಿಸೈನ್ಗಳೆಲ್ಲ ನಿಮಗೆ
ಇಂಟರ್ನೆಟ್ಟಲ್ಲೇ ಸಿಕ್ಬಿಡುತ್ತೆ. ಯಾವ ಡಿಸೈನ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ನೀವು ಹೊಲ್ಕೋಬೋದು. ಸೊ ಈಗ ಇದನ್ನು ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಈ ಡಿಸೈನ್ ಏನಿದೆ ಇದನ್ನು ತಿರುಗಿಸಿ ಹೊಲಿಬೋದು. ಈಗ ನಾನು ಇದೇನಿದೆ ಕ್ಯಾನ್ವಾಸ್ ಆದರೂ ಹಾಕೋಬೋದು. ಬೇಕು ಸ್ಟಿಫ್ನೆಸ್ ಬೇಕು ಅಂತಂದರೆ ನೀವು ಕ್ಯಾನ್ವಾಸು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿರುಗಿಸಿ ಹೊಲಿಬೋದು. ಸೊ ಈಗ ನಾವು ಫಸ್ಟ್ ಇದನ್ನು ಸೀದಾ ಇಟ್ಕೊಬೇಕು. ಈ ಮೇನ್ ಕ್ಲಾಸ್ ಸೀದಾ ಇಟ್ಕೊಂಡ್ಮೇಲೆ ಈ ಮಾರ್ಕಿಂಗ್ ಮಾಡಿರೋದೇನಿದೆ ಇದು ಒಳಗೆ ಹೋಗ್ಬೇಕು. ಸೊ ಈ ರೀತಿ ನೀವು ಇಲ್ಲೆಲ್ಲ ಪಿನ್ ಹಾಕಿಬಿಟ್ಟು ಸೆಟ್ ಮಾಡ್ಕೊಬೇಕು ನೀಟಾಗಿ. ನಾನು ನೀಟಾಗಿ ಸೆಟ್ ಮಾಡ್ಕೊಂಬರ್ತೀನಿ. ಸೊ ನಾನೀಗ ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಇಲ್ಲಿಂದ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕ್ಕೊಂಡು ಬರಬೇಕು ಸುತ್ತಲೂ. ಈಗ ನಾನು 1/4 ಇಂಚ್ ಗ್ಯಾಪಲ್ಲಿ ಹೊಲಿತೀನಿ ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗ್ ಗಂಟೊಲಿಗೆ ಹಾಕೋಣ. ಸೊ ಇದೇ ಶೇಪ್ ಪ್ರಕಾರ ನಾವು 1/4 ಇಂಚ್ ಗ್ಯಾಪಲ್ಲಿ ಹೊಲಿತಾ ಹೋಗ್ಬೇಕು. ಸೊ ಇಲ್ಲಿ ಬಂದಾಗ ಸೂಜಿ ಅನ್ನೋದು ಒಳಗಡೆ ಇದ್ದರೆ ನಿಮಗೆ ತಿರುಗಿಸ್ಕೊಳಕ್ಕೆ ಈಸಿ ಆಗುತ್ತೆ. ಈ ಮಿಷಿನ್ ಸೆಟ್ಟಿಂಗ್ ಬಗ್ಗೆನೂ ನಾನು ತಿಳಿಸ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಇವೆರಡು ಮ್ಯಾಚ್ ಆಗೋ ರೀತಿ ಕರೆಕ್ಟಾಗಿ ಪಾಯಿಂಟ್ ಅದೇನಿದೆ ಅಲ್ಲಿಗೆ ಬರಬೇಕದು. ಇದಿಷ್ಟು ಹೊಲ್ಕೊಂಡ್ಮೇಲೆ ನಾವು ಈ ಡಿಸೈನ್ ಏನಿದೆ ಈ ಬಟ್ಟೆ ಎರಡು ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಮಧ್ಯದಲ್ಲಿ ಓಪನ್ ಮಾಡಿಕೊಂಡು ಸುತ್ತಲೂ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೂಲೆ ಎಲ್ಲ ಏನಿದೆ ಇದನ್ನು ಕಂಪಲ್ಸರಿ ಕಟ್ ಮಾಡ್ಕೊಬೇಕು. ಎಲ್ಲೆಲ್ಲಿ ಕರ್ವಿರುತ್ತೋ ಅಲ್ಲೆಲ್ಲ ದೂರದಲ್ಲಿ ಈ ರೀತಿ ಕಟ್ ಮಾಡ್ಕೊಬೇಕು. ನಿಮಗೆ ನೆಕ್ಸ್ಟ್ ಏನು ಮಾಡ್ಬೇಕಂತ ತಿಳಿಸ್ತೀನಿ. ಸೊ ಇಲ್ಲೆಲ್ಲ ನೋಡಿ ಕರೆಕ್ಟಾಗಿ ಮೂಲೆ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ಸೊ ಬಟ್ಟೆ ಆದಷ್ಟು ಇಲ್ಲಿ ಕಡಿಮೆ ಇದ್ರೆ ತಿರುಗ್ಸೋಕ್ಕೆ ಈಸಿ ಆಗುತ್ತೆ. ಈ ಹೊಲ್ದಿರೋ ಸ್ಟಿಚ್ಚು ಏನಿದೆ ಅದು ಕಟ್ ಆಗಬಾರ್ದು. ಆ ರೀತಿ ಹತ್ತತ್ರ ಈ ರೀತಿ ಕಟ್ ಮಾಡ್ಕೋಬೇಕು. ಇದರಿಂದ ಏನು ಬೆನಿಫಿಟ್ ಅಂದರೆ ಸುಕ್ ಅನ್ನೋದು ಬರೋದಿಲ್ಲ, ಬಟ್ಟೆ ನೀಟಾಗಿ ಫಿನಿಶಿಂಗು ಬರುತ್ತೆ. ಈಗ ನಾ ಇದು ಪಿನ್ನೆಲ್ಲ ತಕೊಂಬಿಟ್ಟು ತಿರುಗ್ಸೋ ತೋರಿಸ್ತೀನಿ. ಸೊ ಇವಾಗ ಇದು ಚೂಪ ಬಂದಿರೋದೇನಿದೆ ಇದನ್ನು ನಾವು ಊಟ ಮಾಡ್ಕೋಬೇಕಾರೆ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು, ಯಾಕಂದರೆ ಅದು ಪಿಂಚ್ಕೊಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೇನಿದೆ ಚೂರು ಈ ರೀತಿ ಇಟ್ಕೊಂಬಿಟ್ಟು ಜಸ್ಟ್ ಇದನ್ನು ಈ ರೀತಿ ಅನ್ಬೇಕು. ಆಮೇಲೆ ಲೈನಿಂಗ್ ಹತ್ರ ನೀವು ಪುಷ್ ಮಾಡಬೇಕು. ಸ್ಕ್ರೂ ಡ್ರೈವರ್ ಈ ಥರದ್ದು ಏನಾದರೂ ತೊಗೊಂಡ್ಬಿಟ್ಟು ಇದನ್ನು ಲೈನಿಂಗ್ ಏನು ಬಂದಿರುತ್ತೆ ಅಲ್ಲಿ ಮಾತ್ರ ನೀವು ಪುಷ್ ಮಾಡಬೇಕು. ಮೇನ್ ಕ್ಲಾತ್ ಇದು ಮಾಡಿದರೆ ಅದು ಪಿಂಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಳಗಡೆ ಲೈನಿಂಗ್ ಏನಿದೆ ಅಲ್ವ ಅದನ್ನು ನೀವು ಪುಷ್ ಮಾಡಬೇಕು ಈ ರೀತಿ. ತುಂಬ ಜಾಸ್ತಿ ಒತ್ತಬಾರ್ದು, ಒತ್ತಿದಾಗ ಏನಾಗುತ್ತೆ ಅದು ಪಿಂಚ್ಕೊಳ್ಳುತ್ತೆ. ಇಷ್ಟು ಇದು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನೂ ಬೇಕು ಅಂದರೆ ಚೂರು ಇಲ್ಲಿ ಎಳ್ಕೋಬೋದು ಈ ರೀತಿ. ಸೊ ಈಗ ಈ ಕಡೆ ಸೈಡು ಸೇಮ್ ಅದೇ ರೀತಿ ಮಾಡ್ಕೋಬೇಕು. ಸೊ ನೋಡಿ ಇಷ್ಟು ಫಿನಿಶಿಂಗು ಬಂದಿದೆ, ಇಷ್ಟು ಚೂಪು ಬರುತ್ತೆ. ಈಗ ನಾವು ಇಲ್ಲಿ 1/4 ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು.
ಸೊ ಇದೆಲ್ಲ ಫಿನಿಶ್ ಆದಮೇಲೆ ನೀವು ಎಂಬ್ರಾಯ್ಡ್ರಿ ಕೂಡ ಮಾಡಿಸ್ಕೊಬೋದು. ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಕೆಲವರು ಎಂಬ್ರಾಯ್ಡ್ರಿ ಮಾಡಿಸಿ ಹೊಲಿಯೋಕ್ಕೆ ಹೋದರೆ ಕೆಲವರಿಗೆ ಸೆಟ್ ಆಗೋದಿಲ್ಲ ಅಳತೆ ಅನ್ನೋದು. ಹಾಗಾಗಿ ನೀವು ಮೊದಲೇ ಈ ರೀತಿ ಹೊಲಿಸ್ಕೊಂಡು ಸೈಡು ಫಿಟ್ಟಿಂಗು ಮಾಡ್ಕೊಬಾರ್ದು. ಸೈಡ್ ಫಿಟ್ಟಿಂಗ್ ಮಾಡದೆ ಅವ್ರಿಗೆ ಕೊಟ್ಟರೆ ಎಂಬ್ರಾಯ್ಡ್ರಿ ಮಾಡೋರಿಗೆ ಅವರು ಮಾಡಿಕೊಡ್ತಾರೆ ನೀಟಾಗಿ. ಸೊ ಈಗ ಇದು ಏನಿದೆ 1/4 ಇಂಚು ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕಬೇಕು. ಡಿಸೈನ್ ಏನು ಬಂದಿದೆ ಸುತ್ತಲೂ ಹೊಲಿಗೆ ಅನ್ನೋದು ಹಾಕಬೇಕು. ಈ ಲೈನಿಂಗು ಈ ಕಡೆ ಸೈಡು ಕಾಣದೇ ಇರೋ ರೀತಿ ಫಿನಿಶಿಂಗ್ ಕೊಟ್ರೆ ಚೆನ್ನಾಗಿರುತ್ತೆ. ಸೊ ಇನ್ನು ಮೂಲೆ ಬಂದ ತಕ್ಷಣ ಸೂಜಿ ಒಳಗಿರ್ಬೇಕು, ಆಮೇಲೆ ತಿರ್ಗಿಸ್ಕೊಂಡು ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಸೊ ಈ ಜಾಕು ಮಿಷಿನ್ ಏನು ಫೀಚರ್ ಇದೆ ಇದು ಕೂಡ ಚೆನ್ನಾಗಿದೆ. ಸೂಜಿ ಬೇಕು ಅಂದ್ರೆ ಮೇಲೂ ಮಾಡ್ಕೊಬೋದು, ಕೆಳಗೂ ಮಾಡ್ಕೊಬೋದು. ಅದು ಕೂಡ ಸೆಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಅಂತ ಅನ್ನಿಸ್ತು ನನಗೆ. ಯೂನಿಫಾರ್ಮ್ ಆಗಿ 1/4 ಇಂಚು ಗ್ಯಾಪ್ ಅಲ್ಲೇ ಹೊಲಿದ್ರೆ ಸೊ ನೀವು ಎಂಬ್ರಾಯ್ಡ್ರಿ ಮಾಡಿಸೋ ಅವಶ್ಯಕತೆ ಇಲ್ಲ, ಫಿನಿಶಿಂಗು ನೀಟಾಗೇ ಇರುತ್ತೆ. ಸೊ ಈಗ ಇದು ಏನಿದೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಕೆಳಗಡೆ ಏನಿದೆ ಬೇಸು ಅದನ್ನ ನಾವು ತಿರುಗಿಸಿ ಹೊಲ್ಕೋಬೇಕು. ನೋಡಿ ಈ ರೀತಿ ಬಂದಿದೆ ಇದು ಡಿಸೈನು. ಸೊ ಐರನ್ ಮಾಡಿದ್ರೆ ಇದು ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ ನೀಟಾಗಿ. ಸೊ ಈಗ ನಾವು ಇದು ಏನಿದೆ ಇದನ್ನ ಹೀಗೆ ರೋಲ್ ಮಾಡ್ತಾ ಹೋಗ್ಬೇಕು. ಈ ರೀತಿ ರೋಲ್ ಮಾಡಿ ಇದೇನಿದೆ ಕೆಳಗಡೆ ನಾವು ನೀಟಾಗಿ ಮಡ್ಚ್ಕೋಬೇಕು. ಅದಕ್ಕಿಂತ ಮುಂಚೆ ಸೆಂಟರ್ ಏನಿದೆ ಅದನ್ನ ನೀಟಾಗಿ ಒಂದ್ಸಲಿ ಸೆಟ್ ಮಾಡಿಕೊಂಡು ಆ ಒಂದು ಭಾಗ ಏನಿದೆ ಇದನ್ನ ಪಾಯಿಂಟ್ನ ನಾವು ಕಟ್ ಮಾಡ್ಕೋಬೇಕು. ಸೊ ಅವಾಗ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈಗ ಇದನ್ನ ರೋಲ್ ಮಾಡ್ಕೊತ ಹೋಗ್ಬೇಕು. ಈ ರೀತಿ ರೋಲ್ ಮಾಡಿ ಈ ಬಟ್ಟೆ ಒಳಗಡೆ ಇರಬೇಕು. ಇದನ್ನ ನಾವು ಈ ರೀತಿ ಉಲ್ಟಾ ಮಾಡಿಕೊಂಡು ಇಲ್ಲಿ ನಾವು ಮ್ಯಾಚ್ ಮಾಡ್ಕೊಬೇಕು. ಸೆಂಟರ್ ಮ್ಯಾಚ್ ಮಾಡ್ಕೊಂಡ ಒಂದು ಪಿನ್ನನ್ನು ನಾವಿಲ್ಲಿ ಹಾಕೋಬೇಕು. ಸೊ ನೀವು ಕೆಲವರು ಪಟ್ಟಿ ಬೇಕು ಅಂತಾರೆ ಕೆಳಗಡೆ, ಅದನ್ನು ಕೂಡ ಎಕ್ಸ್ಟ್ರಾ ಬಟ್ಟೆ ಲೈನಿಂಗ್ ತೊಗೊಂಡು ನೀವು ಹೊಲಿಬೋದು. ನಾ ಇಲ್ಲಿ ಡೈರೆಕ್ಟಾಗಿ ಹೊಲಿತೀನಿ, ಯಾಕಂದರೆ ಇದು ಬಾರ್ಡ್ರ್ ಏನಿದೆ ಇದು ತಿಕ್ಕಾಗಿರುತ್ತೆ, ಎಡ್ಜು ಏನು ಪಿಂಚ್ಕೊಳೋದಿಲ್ಲ ಹಾಗಾಗಿ. ಸೊ ಈಗ ಇಲ್ಲಿ ನಾವು ಇಲ್ಲಿಂದ ಹೊಲಿಗೆ ಅನ್ನೋದು ಹಾಕೋಬೇಕು. 1/2 ಇಂಚು ಗ್ಯಾಪಲ್ಲಿ ಹೊಲಿಬೇಕು, ಅಥವಾ ಇಲ್ಲಿ ಬಾರ್ಡ್ರ್ ಎಷ್ಟು ಬಂದಿರುತ್ತೋ ಅಷ್ಟು ಇದು ಗ್ಯಾಪಲ್ಲಿ ಹೊಲಿದ್ರೆ ಸಾಕಾಗುತ್ತೆ.
ಈಗ ಇಲ್ಲಿ ಕಟಿಂಗು ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಯಾವುದೇ ಉಲ್ಟಾ ಮಾಡ್ಕೊಳೋದು ಇದು ಮಾಡೋದಾದ್ರೆ ನೀವು ಸ್ವಲ್ಪ ಇಲ್ಲಿ ಕಚ್ಚಾ ಹೊಡ್ಕೋಬೇಕು. ಈಗ ನಾವು ಇಲ್ಲಿ ಕೈ ಹಾಕಿ ತೆಗಿಯೋಕೋದ್ರೆ ಇಲ್ಲಿ ಪಿಂಚ್ಕೊಳ್ಳುತ್ತೆ. ಹಾಗಾಗಿ ನಾವೀಗ ಇಲ್ಲಿ ಒಂದು ಪಿನ್ನನ್ನು ಹಾಕೊಂಡು ತಿರುಗಿಸ್ಕೋಬೇಕು. ಇದನ್ನ ನಾವು ರನ್ ಮಾಡ್ತಾ ಹೋಗ್ಬೇಕು ಒಳಗಡೆಯಿಂದ. ಈ ಪಿನ್ ಏನಿದೆ ಇದನ್ನ ತಳ್ಕೊಂತ ಹೋಗೋಣ. ಅವಾಗ ಅದು ಪಿಂಚ್ಕೊಳೋದಿಲ್ಲ. ಡಿಸೈನ್ ಏನಿದೆ ಅಲ್ಲಿ ಒಂದೊಂದ್ಸಲಿ ಪಿಂಚ್ಕೊಂಡ್ಬಿಡುತ್ತೆ. ಕೈ ಹಾಕಿ ಎಳಿಯಕ್ಕೆ ಹೋದ್ರೆ ಗ್ಯಾಪ್ ಕಡಿಮೆ ಇರುತ್ತಲ್ವ. ಹಾಗಾಗಿ ನೋಡಿ ಈ ಕಡೆ ಸೈಡಿಂದ ಆರಾಮಾಗಿ ನೀವು ಈ ರೀತಿ ತಕ್ಕೊಬೋದು. ಈಸಿಯಾಗಿ ಅದು ಬರುತ್ತೆ. ನೆಕ್ಸ್ಟ್ ನಾವು ಕೆಳಗಡೆ ಏನು ಸ್ಟಿಚ್ ಮಾಡಿದ್ವಿ ಅದಕ್ಕೆ ಒಂದು ಕಿನಾರಿ ಸ್ಟಿಚಿಂಗ್ ಹಾಕೊಬೇಕು. ಸೊ ಇದು ಸಣ್ಣ ಬಾರ್ಡರ್ ಇದೆ, ಹಾಗಾಗಿ 1/4 ಇಂಚ್ ಗ್ಯಾಪಲ್ಲಿ ಹೊಲಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು. ಬ್ಯಾಕ್ ಸೈಡ್ ಓಪನ್ ಕೂಡ ಮಾಡ್ಕೊಬೋದು. ಉಕ್ಕು ಈ ಬ್ಯಾಕ್ ಸೈಡ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಯಂಗ್ಸ್ಟರ್ಗಳೆಲ್ಲ ತುಂಬಾ ಚೆನ್ನಾಗಿ ಹಿಂದ್ಗಡೆ ಬ್ಯಾಕ್ ಸೈಡ್ ಉಕ್ಕು ಇಟ್ಕೊಂಡು ಪೈಪಿಂಗ್ ಎಲ್ಲ ಕೊಟ್ಕೊಂಡು ಇನ್ನು ಚೆನ್ನಾಗಿ ಹೊಲ್ಕೊಬೋದು ಇದನ್ನ. ಸೊ ಈಗ ಇಲ್ಲೇ ಕಂಟಿನ್ಯೂ ನಾವು ಸುತ್ತಲೂ ಹೊಲಿಗೆನ ಹಾಕೊಂಡ್ಬಿಡ್ಬೇಕು. ಸೊ ಇದೇ ತರನೇ ಈ ಕಡೆ ಸೈಡು ಹೊಲಿಗೆ ಅನ್ನೋದು ಹಾಕೊಂತೀನಿ ನಾನು. ಸೊ ಈಗ ಸುತ್ತಲೂ ಎಕ್ಸ್ಟ್ರಾ ಮೇನ್ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು. ಸೊ ನಾನೀಗ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಡಿಸೈನು ಈ ಥರ ಬರುತ್ತೆ. ಇಲ್ಲಿ ಉಕ್ಕು ಬರುತ್ತೆ. ಸೊ ಈಗ ನಾವು ಇಲ್ಲಿ ಮೇಲ್ಗಡೆ ಕಂಪಲ್ಸರಿ ಡೌನಿಂಗ್ ಕಟ್ ಮಾಡ್ಕೊಳ್ಲೇಬೇಕು. ಸೊ ಇದೊಂದ್ಸಲಿ ನೀಟಾಗಿ ಜೋಡಿಸ್ಕೊಂಡು ಇಲ್ಲಿ 1/2 ಇಂಚು ನಾವು ಇಳಿಸ್ಕೋಬೇಕು. ಬೋಟ್ ನೆಕ್ ಇದ್ದಾಗ ಕಂಪಲ್ಸರಿ ಇದನ್ನ ಮಾಡಿದರೆ ನಿಮಗೆ ಬ್ಯಾಕ್ ಸೈಡು ಸುಕ್ಕು ಬರೋದಿಲ್ಲ. ಹಾಗಾಗಿ ನಾವು ಕಂಪಲ್ಸರಿ ಇದನ್ನು ಈ ಕೆಲಸ ಮಾಡಲೇಬೇಕು ಫ್ರೆಂಡ್ಸ್. ಹಾಗೆ ಹೊಲಿದ್ಬಿಟ್ರೆ ನೀವು ಸ್ಟ್ರೈಟ್ ಆಗಿದೆ ಅಂತ ಹಿಂದ್ಗಡೆ ಎಲ್ಲ ಸುಕ್ಕು ಬರುತ್ತೆ. ಒಂದ್ಸರಿ ನೀಟಾಗಿ ಜೋಡಿಸ್ಕೊಂಡು ಈ ರೀತಿ 2 ಮ್ಯಾಚ್ ಆಗೋ ರೀತಿ ಕಟ್ ಮಾಡ್ಕೋಬೇಕು. ಈಗ ನಾವಿಲ್ಲಿ ಟಕ್ಸ್ ಹಿಡಿದ್ರೆ ನಿಮಗೆ ಕರೆಕ್ಟಾಗಿ ಇದು ಬ್ಯಾಕ್ ಸೈಡ್ ಡಿಸೈನ್ ಏನಿದೆ ಅದು ಫಿನಿಶಿಂಗು ಆಗುತ್ತೆ. ಸೊ ಆಮೇಲೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಏನಿದೆ ಅದನ್ನು ಜಾಯಿಂಟ್ ಮಾಡಿ ಹೊಲಿಯೋದು ಏನಿದೆ ಮೇಲ್ಗಡೆ ದಾರ ಬರದೇ ಇರೋ ರೀತಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ ಇದು ಬ್ರಾಡ್ ಏನಿದೆ ಅದ್ರ ಪ್ರಕಾರ ನೋಡಿಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಬೇಕು. ನಾನಿಲ್ಲಿ 5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ 4.25 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ತೆಳ್ಳಗಿರೋರು 4.25 4.25ಗೆ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 4.25ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಾವು 1 ಇಂಚು ಡಾಟ್ಸಿಂಗ್ ಅಂತ ಬಿಟ್ಟಿರ್ತೀವಿ. ಹಾಗಾಗಿ ನಾವಿಲ್ಲಿ ಅರ್ಧ ಇಂಚಿಗೆ ಇಲ್ಲಿ ಸ್ಟಿಚಿಂಗು ಮಾಡ್ಕೋಬೇಕು, ಟಕ್ಸ್ ಹಿಡಿಬೇಕು. ಸೊ ಬಿಗ್ನರ್ಸ್ ಗೊತ್ತಾಗಲಿಲ್ಲ ಅಂದರೆ ಪ್ರತಿಯೊಂದಕ್ಕೂ ನೀವು ಟೇಪು ಇಟ್ಕೊಂಡ್ಬಿಟ್ಟು ಹೊಲಿತೋಬೋದು. ಇಲ್ಲಾಂದರೆ ಇಲ್ಲಿ ಅಳತೆ ಇದೆ, ಈ ಅಳತೆ ಪ್ರಕಾರನೂ ನೀವು ನೋಡ್ಕೊಬೋದು. ಸೊ ನೋಡಿ ಇಲ್ಲಿ ಎಲ್ಲ ಮೆಜರ್ಮೆಂಟಿಂದಿರುತ್ತೆ, ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಈ 1/2 ಇಂಚ್ ಅಂದರೆ ನೀವು ಇಲ್ಲಿ 1/4 ಇಂಚ್ ಪಕ್ಕ ಹೊಲಿಗೆ ಏನಿರುತ್ತೆ ಅದಕ್ಕೆ ಬಂದು ನಿಲ್ಬೇಕು ಇಲ್ಲಿ ಬಟ್ಟೆ. ಆ ರೀತಿ ಇಟ್ಕೊಂಡು ನೀವು ಹೊಲಿಬೇಕು. ಇಲ್ಲಿ ಸ್ಟಾರ್ಟಿಂಗ್ ಗಂಟು ಹೊಲಿಗೆ ಹಾಕೋಬೇಕು. ಒಂದು 1/2 ಇಂಚ್ ಆದರೂ ಸ್ಟ್ರೈಟ್ ಬಂದು ಆಮೇಲೆ ನಾವಿಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಿಡಿಬೇಕು ಟಕ್ಸ್. ಇಲ್ಲಿ ಕೆಳಗಡೆನೂ ಸಮ ಇಟ್ಕೋಬೇಕು ಬಟ್ಟೆ, ಅವಾಗ ನಿಮಗೆ ಇಲ್ಲಿ ಸ್ಟ್ರೈಟ್ ಸಿಗುತ್ತೆ.
ಸೊ ಈಗ ಆ ಸೈಡ್ ಕೂಡ ಸೇಮ್ ಫಿನಿಶಿಂಗು ಕೊಡಬೇಕು. ಸೊ ಪ್ರತಿಯೊಂದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಯಾಕೆಂದರೆ ಯಾವುದೇ ಬ್ಲೌಸು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು ಅಂದರೆ ನೀವು ಪ್ರತಿಯೊಂದು ನೋಡ್ಕೊತ ಹೊಲಿತಾ ಹೋಗ್ಬೇಕು. ಅವಾಗ ಮತ್ತೆ ಅವರು ರಿಟರ್ನ್ ಕೊಡಲ್ಲ, ಅಲ್ಲಿ ಲೂಸ್ ಆಗಿದೆ ಇಲ್ಲಿ ಟೈಟ್ ಆಗಿದೆ ಅಂತ ಕೊಡೋದಿಲ್ಲ. ಸೊ ನೋಡಿ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಹೊಲಿಬೇಕು. ಸೊ ನೀವು ಬೇಕಾದ್ರೆ ಎಂಬ್ರಾಯ್ಡಿಂಗ್ ಮಾಡಿಸೋದಾದ್ರೆ ಟಕ್ಸ್ ಏನು ಹಿಡಿಯೋ ಅವಶ್ಯಕತೆ ಇಲ್ಲ, ಹಾಗೆ ಕೊಟ್ಟು ಮಾಡಿಸ್ಬಿಟ್ಟು ಆಮೇಲೆ ಲಾಸ್ಟಿಗೆ ಡಾಟ್ ಅನ್ನೋದು ಹಿಡಿಬೋದು. ಸೊ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.